ಸರ್ಕಾರಿ ನೌಕರ ಅಂದರೆ ನಾನು 40 ವರ್ಷ ಸರ್ಕಾರಿ ಸೇವೆ ಏನು ಮಾಡೀನಿ ಅಂದರೆ UKP ಭೀಮರಾಯನಗುಡಿಯಲ್ಲಿ 20 ವರ್ಷ ಮಾಡಿದ್ದೀನಿ, MID ಡಿವಿಷನ್ದಾಗ 20 ವರ್ಷ ಸೇವೆ ಮಾಡಿದ್ದೀನಿ. ಈ 40 ವರ್ಷ ಅವಧಿಯಲ್ಲಿ 30 ವರ್ಷಗಳ ಕಾಲ 6-7 ಯೋಗ ಕಲಿತು ಒಂದೊಂದು ಯೋಗದಲ್ಲಿ 4 ಲೆವೆಲ್ ಕೋರ್ಸ್ ಮಾಡಿ ಆಳವಾದ ಅಧ್ಯಯನ ಮಾಡಿ ಮುಂದಾಳತ್ವ ಹೋಗ್ತೀನಿ. ಆ ಎಲ್ಲ ಕಲಿತರಲ್ಲಿ ಅದಕ್ಕೆ ಇವತ್ತು ಇಲ್ಲಿ ನಿಮ್ಮ ಮುಂದಾಳತ್ವ ವಹಿಸಿದ್ದೀನಿ. ನಾನು ಎಲ್ಲ ದೈವ ಇಚ್ಛೆ. ಈಗ ಭೀಮರಾಯನಗುಡಿಯಿಂದ ಇಲ್ಲಿಗೆ ನಾವು ವರ್ಗಾವಣೆ ಆಗಿ ಬಂದಮೇಲೆ ರಾಮದೇವ್ ಮಹಾರಾಜ್ ಹತ್ರ ಹೋಗಿ ಹರಿದ್ವಾರಕ್ಕೆ ಹೋಗಿ ಅಲ್ಲಿ 1 ವಾರ ಇದ್ದು ಟೀಚರ್ಸ್ ಕೋರ್ಸ್ ತೊಗೊಂಡು 1 ವಾರ ಅಥವಾ ಟೀಚರ್ ನಾನು ರಾಮದೇವ್ ಮಹಾರಾಜ್ ಯೋಗದಲ್ಲಿ ಪಬ್ಲಿಕ್ಗಳಂದಲ್ಲಿ 5 ವರ್ಷ ಯೋಗ ಕಲಿಸಿದ್ದೀನಿ ಅಲ್ಲಿ ಕೋರ್ಸ್ ಆದಮೇಲೆ. ಆಮೇಲೆ ಇಲ್ಲ ಕಮ್ಮಿ ಅಂದ್ರೆ ಒಂದು 20-25 ಯೋಗ ಶಿಬಿರ ಕೊಟ್ಟಿನಿ ಗುಲ್ಬರ್ಗದಲ್ಲಿ ರಾಮದೇವ್ ಮಹಾರಾಜ ಬಂಡರ್ನಾಗ. 2 ವರ್ಷ ಜಾಯಿಂಟ್ ಸೆಕ್ರೆಟರಿ ಇದ್ದೆ ಗುಲ್ಬರ್ಗದ್ದು. ಸರ್ಕಾರಿ ನೌಕರಿ ಮಾಡ್ತಾನೂ 2 ವರ್ಷ ಇಲ್ಲಿ ಜಾಯಿಂಟ್ ಸೆಕ್ರೆಟರಿ ಇದ್ದೆ. ಇವ್ರು ಒಳ್ಳೆ ಸೇವೆ ಮಾಡ್ತಾರೆ ಅಂತ ತಿಳ್ಕೊಂಡು ಜಾಯಿಂಟ್ ಸೆಕ್ರೆಟರಿ ಮಾಡಿದ್ರು. ಏನೋ ಅಲ್ಲೆಲ್ಲ ದಡ್ಡಿದ್ರು ಹೋಗಿ ಚಂದ್ರ ನನಗೆ ಆಗಲಿಲ್ಲ. ಅದಕ್ಕೆ ನಾ ಏನು ಮಾಡಿದೆ, ಸುಮ್ಮನೆ ನಾನು ಸ್ವತಂತ್ರನೇ ಮಾಡಬೇಕು, ಇಷ್ಟೆಲ್ಲ ನಾನು ನಾಲೆಜ್ ತೊಗೊಂಡಿದ್ದಕ್ಕೆ ಸ್ವತಂತ್ರನೇ ಮಾಡಬೇಕು ಅಂತ ತಿಳ್ಕೊಂಡು ಪಂಚಕೋಶ ಪ್ರಾಣ ಅಭಿವೃದ್ಧಿ ಯೋಗ ಅಂತ ಒಂದು ಯೋಗ ಟ್ರಸ್ಟ್ ರಿಜಿಸ್ಟರ್ ಮಾಡಿದ್ದೀನಿ. ರಿಜಿಸ್ಟರ್ ಬಾಡಿ ಇದೆ. ಇಬ್ಬರು ಮಕ್ಕಳು ಯೋಗ PG ಮಾಡಿಸಿದ್ದೀನಿ. ಏನೋ ಲೋಕಕ್ಕೆ ಒಳ್ಳೇದು ಮಾಡಬೇಕು ಅಂತ ಶ್ರಮ ಮಾಡ್ತಾಯಿದ್ದೀನಿ. ಈ ಮುಂದುವರೆದು ಈ ನಮ್ಮ ದೊಡ್ಡ ಮುದ್ದ ಏನದ ನನಗೆ ಈ ಸರ್ವಿಸ್ನಾಗೆ ನಾ ಹೇಳ್ಬಾರ್ದ ನಿಮ್ಮ ಮುಂದೆ, ಅದು ಹೇಳೋದು ನಿಮಗೂ ಅದ್ರ ನೋವಾಗ್ತಂತ ನಾ ಹೇಳೋದಿಲ್ಲ. ಈ ಸರ್ವಿಸ್ನಾಗೆ ನಾ ಕಾಣಿದ್ದೇನಂತಂದ್ರೆ ಭ್ರಷ್ಟಾಚಾರ ಮುಕ್ತ ಭಾರತ ನಿರ್ಮಾಣ ಮಾಡಬೇಕು ಅಂತ ಅನ್ನೋದು ನಾ ಅಲ್ಲಿಂದೇ ಅದ. ಯಾವಾಗ ಸೇವೆ ಮಾಡ್ತಾಯಿದ್ದೀನಿ ಅಲ್ಲಿಂದೇ ತಿಳಿಯಾಗದ ನನಗೆ. ಅದಕ್ಕೆ ಇದು ಮುಂದೊಂದು ದಿನ ಸಹಕಾರ ಮಾಡೇ ಮಾಡ್ತೀನಿ ಅಂತ ಒಳ ಮನಸ್ಕೊಳ್ತೀನಿ ನನಗೆ. ನಿಮ್ಮೆಲ್ಲ ಸಹಕಾರದಿಂದ ಸಮಾಜ ಸೇವೆ ಅಂದಾಗ ನಾವು ಒಬ್ಬನೇ ಏನು ಮಾಡ್ಲಿಕ್ಕಾಗೋದಿಲ್ಲ. ನಾವು ಒಂದು ವೇಳೆ ನಾವು ಒಬ್ಬನೇ ಏನಾದರೂ ಮಾಡ್ಲಿಕ್ಕೆ ಹೋದ್ರೆ ಇಂಪ್ಯೂರಿಟಿ ಮೆಜಾರಿಟಿ ನನ್ನ ಮೇಲೆ ಮೊದಲು ಕಲ್ಲೆತ್ತ ಹಾಕ್ತದೆ. ಕಲ್ಲೆ ಮುಚ್ಚಿಬಿಡ್ತದೆ. ನನ್ನ ಸ್ವಂತ ಅನುಭವ ಬಂದಿದ್ದು ಈಗಾಗಲೇ. ಅದಕ್ಕಾಗಿ ಏನಾದ್ರು ಮಾಡ್ಬೇಕಂತಂದ್ರೆ ಒಂದು ಯೂನಿಟಿ ಬೇಕಲ್ಲ ಅಂತ ಒಂದು ಕ್ರಿಯೇಟ್ ಮಾಡ್ತಾಯಿದ್ದೀನಿ, ಒಂದು ಬಾಡಿ ಕ್ರಿಯೇಟ್ ಮಾಡ್ತಾಯಿದ್ದೀನಿ ಇಲ್ಲಿ. ಸುಮ್ಮನೆ ಒಂದು ಸಲ ಅಮ್ಮವ್ರು ಬಂದರು, ಮಾಲಕಂಡಿಯವ್ರು ಫಸ್ಟ್ ಮೀಟಿಂಗ್ ಬಂದಿದ್ದರು. ಅನ್ನೋರು ನೀವು ಏನು ಮಾಡ್ತೀರಿ, ನೀವು ಯಾವಾಗ ರಾತ್ರಿ 12 ಕಾಲ ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಅಂದ್ರೆ ಅವ್ರು ನನಗೆ ಈ ಭ್ರಷ್ಟಾಚಾರ ಮುಕ್ತ ಭಾರತ ನಿರ್ಮಾಣ ಮಾಡೋ ಸಲುವಾಗಿ ಭ್ರಷ್ಟಾಚಾರ ಹಟಾವ್ ಭಾರತ್ ಬಚಾವ್ ಅನ್ನೋ ಟೈಟಲಿಂದ ಮುಂದಿನ ದಿನಗಳಲ್ಲಿ ಸಂಘ ರಚನೆ ಆಗ್ತದೆ. 100% ಆಗ್ತದೆ. ಯಾಕಂದ್ರೆ ಮಾಲಕಂಡಿ ಮೇಡಮ್ ಅವರು ಒಬ್ಬರೇ ಇಲ್ಲಿ ನಮ್ಮಲ್ಲಿ ಇದ್ದಾರೆ ನಮ್ಮ ಜೊತೆಗೆ ಅಂತಂದರೆ, ಪದ್ಮಿನಿ ಮೇಡಮ್ ಅವರು ಕೂಡ ಇದ್ದಾರೆ ಅಂದರೆ, ಶಾಂತಾ ಮೇಡಮ್ ಅವರು ಇದ್ದಾರೆ ಅಂದರೆ, ಇವರೆಲ್ಲ ಗುಡಿ ಮೇಲೆ ಕಳ್ಸೋದಂಗೆ ನಮಗೆ ನೋಡಿ. ನಾವು ಏನಾದರೂ ಮಾಡಬೇಕಾದ್ರೆ ತೊಡಗಿಕೊಂಡಾಗ ಅದ್ರ ಜೊತೆಗೆ ಏನಂದ್ರೆ ತುರ್ತು ಪರಿಸ್ಥಿತಿಗಳಲ್ಲಿ ಏನಾದರೂ ರಕ್ತ ಬೇಕಾದ್ರೆ ಆಕ್ಸಿಡೆಂಟ್ ಕೇಸಸ್ ಅಥವಾ ಸಂದರ್ಭದಲ್ಲಿ ಇಲ್ಲಿವರೆಗೂ 2000ಕ್ಕೂ ಅಧಿಕ ರಕ್ತದ ಒಂದು ಹೊಂದಿಸುವಂಥ ಕಾರ್ಯನೂ ನಮ್ಮ 4 ಚಕ್ರ ಮಾಡ್ಕೊತಾ ಬರಲಿಕ್ಕೆ. ಮತ್ತು ಜೊತೆಗೆ ನಮ್ಮ ಕಲಬುರಗಿಯಲ್ಲಿ ಏನು ಬಿಸಿಲು ಜಾಸ್ತಿ ಇರೋದ್ರಿಂದ ನಾವು ಒಂದು ಕಲಬುರಗಿಯನ್ನು ಹಸಿರು ನಗರವನ್ನಾಗಿ ಮಾಡಬೇಕು ಮತ್ತು ಸ್ವಚ್ಛ ನಗರವನ್ನಾಗಿ ಮಾಡಬೇಕಂತೇಳಿ ಪಣ ತೊಟ್ಟುಕೊಂಡು ಕಲಬುರಗಿಯಲ್ಲಿ ನಿರಂತರವಾಗಿ ಮಳೆಗಾಲದ ಸಂದರ್ಭದಲ್ಲಿ ನಾವು ಏನಿಲ್ಲಾದರೂ ಒಂದು 5,000 ರಿಂದ 6,000 ಗಿಡಗಳನ್ನು ನಮ್ಮ ಒಂದು ಸ್ವಖರ್ಚಿನಿಂದ ತೊಗೊಂಡು ಬಂದುಬಿಟ್ಟು ಜನರಿಗೆ ಅದನ್ನು ಪರಿಸರ ಆಸಕ್ತಿ ಇರೋರಿಗೆ ನಾವು ಅದನ್ನು ಉಚಿತವಾಗಿ ಕೊಡ್ತೀವಿ. ಮತ್ತು ಜೊತೆಗೆ ಎಲ್ಲಿ ಸರ್ಕಾರಿ ಇಲಾಖೆಗಳಾಗಿರಲಿ ಮತ್ತು ಶಾಲಾ ಕಾಲೇಜು ಆವರಣಗಳಲ್ಲಿ ಗುಡಿ ಗುಂಡಾರಗಳಲ್ಲಿ ಅದನ್ನು ನೆಡುವ ಕೆಲಸವನ್ನು ಸತತ ಇಲ್ಲಿವರೆಗೂ ಮಾಡುವ ಮೂಲಕ 25,000 ರಿಂದ 30,000 ಗಿಡಗಳನ್ನು ಹಚ್ಚಿದ್ದೀವಿ ಅಂತೇಳಿ ಭಾಳ ಅಭಿಮಾನದಿಂದ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಜೊತೆಗೆ ಏನು ಮಹಿಳೆಯರ ಮೇಲೆ ಆಗ್ತಿರುವಂತಹ ದೌರ್ಜನ್ಯಗಳಾಗಿರಲಿ ಮತ್ತು ಅತ್ಯಾಚಾರಗಳು ಇನ್ನಿತರ ಯಾವುದೇ ರೀತಿಯ ಒಂದು ಪ್ರಕರಣಗಳು ನಮ್ಮಲ್ಲಿ ಬಂದಾಗ ಅದರ ಏನಂತಾರೆ ನ್ಯಾಯಕ್ಕಾಗಿ ನಾವು ಧ್ವನಿ ಎತ್ತುವಂಥ ಕೆಲಸವನ್ನು ನಮ್ಮ ತಂಡದವರು ಮಾಡ್ತಾ ಇರ್ತೀವಿ. ಜೊತೆಗೆ ಇನ್ನೂ ಅನೇಕ 1-2 ಅಂತಲ್ಲ, ರಾಜಕೀಯವನ್ನು ಹೊರತುಪಡಿಸಿ ಧಾರ್ಮಿಕ, ಶೈಕ್ಷಣಿಕ, ಸಾಹಿತ್ಯಿಕ, ಸಾಮಾಜಿಕ ಇಂಥ ಎಲ್ಲ ಕೆಲಸಗಳಲ್ಲಿ ನಾವು ಯಾವಾಗಲೂ ಕೂಡ ಜೊತೆಯಾಗಿ ಕೆಲಸ ಮಾಡ್ತಾ ಇದ್ದೀವಿ. ನನಗೆ ಇನ್ನೊಂದು ಏನು ಅಂತಂತಂದರೆ, ನಾಗೇಂದ್ರ ದಂಡೋತಿಯವರು ಹೀಗೆ ಇತ್ತೀಚೆಗೆ 1 ವರ್ಷದಿಂದ ನನಗೆ ಪರಿಚಯ ಇದ್ದಾರೆ. ನನ್ನ ತಂದೆ ಸಮಾನರು ಕೂಡ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಷ್ಟಪಡ್ತೀನಿ. ಯಾಕಂದರೆ ಅವ್ರ ಉತ್ಸಾಹ ನೋಡಿಬಿಟ್ಟು ನನ್ನ ಉತ್ಸಾಹ ಇನ್ನೂ ಜಾಸ್ತಿ ಆಗಿದೆ. ಯಾಕಂದರೆ ನನಗೆ ಅವ್ರಿಗೆ ಅನುಭವ ಆಗಿದೆ. ಅರ್ಧ ವಯಸ್ಸು ನನಗೆ ಇನ್ನೂ ಆಗಿಲ್ಲ, ಬರೀ 33 ನನಗೆ. ಯಾಕಂದ್ರೆ ಅವ್ರು ರಿಟೈರ್ಮೆಂಟ್ ಆಗಿದೆ, 60 ವಯಸ್ಸು ಮೇಲೆ ಆಗಿದೆ. ಸೊ ಅವ್ರು ಏನು ಇವತ್ತಿನ ದಿವಸ ಭ್ರಷ್ಟಾಚಾರ ಹಟಾವೋ ಮತ್ತು ಏನು ಭಾರತ ದೇಶ ಬಚಾವೋ ಅಂತ ಅನ್ನೋದೇನು ಸಂಕಲ್ಪ ಹೊಂದ್ಕೊಂಡು ಇವತ್ತಿನ ದಿವಸ ಏನು ಕೆಲಸ ಮಾಡಬೇಕಂತ ಪಣ ತೊಟ್ಟಿದ್ದಾರೆ. ಅದಕ್ಕೆ ಕಂಕಣಬದ್ಧರಾಗಿ ಅವ್ರು ನಿಂತಿದ್ದಕ್ಕೆ ನಾವೆಲ್ಲರೂ ಕೂಡ ಇವತ್ತಿನ ದಿವಸ ನಾನು ಒಬ್ಬಳೇ ಅಂತಲ್ಲ, ಇಲ್ಲಿರುವಂಥ ಎಲ್ಲ ಮಾತೆಯರು ಮತ್ತು ಎಲ್ಲ ಅಣ್ಣ ತಮ್ಮೆಂದರು ಎಲ್ಲರೂ ಸೇರಿಕೊಂಡು ಅವ್ರ ಜೊತೆಯಾಗಿ ಈ ಕಲಬುರಗಿ ನಗರದಲ್ಲಿ ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಮೊದಲು ನಮ್ಮ ಮನೆ ಸ್ವಚ್ಛ ಮಾಡ್ಬೇಕಂತ, ಆಮೇಲೆ ನಮ್ಮ ಊರು ಸ್ವಚ್ಛ ಮಾಡಬೇಕು, ಆಮೇಲೆ ನಾನು ನಗರ ಸ್ವಚ್ಛ ಮಾಡ್ಬೇಕಂತ. ಒಮ್ಮೆಗೆ ನಾ ಭಾರತ ದೇಶ ಸ್ವಚ್ಛ ಮಾಡ್ತೀನಿ, ಕರ್ನಾಟಕ ಸ್ವಚ್ಛ ಮಾಡ್ತೀನಿ ಅಂದ್ರೆ ಆಗಂಗಿಲ್ಲ. ಮೊದಲು ನಮ್ಮ ಏನು ಈ ಸಂಕಲ್ಪಕ್ಕೆ ಏನು ನಮ್ಮ ನಾಗೇಂದ್ರ ದಂಡೋತಿ ಅಣ್ಣವರು ಏನು ಪಣ ತೊಟ್ಟಾರೋ ಅದಕ್ಕೆ ನಮ್ಮ ಮನೆಗಳಿಂದ, ನಮ್ಮ ಏರಿಯಾಗಳಿಂದ, ನಮ್ಮ ಬಡಾವಣೆಗಳಿಂದ, ನಮ್ಮ ನಗರದಿಂದ ಏನು ಭ್ರಷ್ಟಾಚಾರ ಅದು ಅಷ್ಟು ಈಸಿ ಅಲ್ಲ, ಅನ್ಕೊಂಡಷ್ಟು ಈಸಿ ಅಲ್ವೇ. ಇನ್ನು ಎಲ್ಲವನ್ನೂ ನಿರ್ಮೂಲನೆ ಮಾಡ್ಬೋದು, ಆದರೆ ಭ್ರಷ್ಟಾಚಾರ ನಿರ್ಮೂಲನೆ ಮಾಡೋದು ಸಾಧ್ಯನೇ ಇಲ್ಲ. ಯಾಕಂದರೆ ಅದು ಬುಡಾನೆ ಪ್ರತಿಯೊಂದು ಇಲಾಖೆಗಳಲ್ಲಿ ಮತ್ತು ಪ್ರತಿಯೊಂದು ಪಕ್ಷದಲ್ಲಿ ಕೂಡ ಅಂಟಿಕೊಂಡಿದ್ದದು. ಇದು ಅವರೇ ಇವರೇ ಅಂತ ನಾವು ಹೇಳಿಕ್ಕಾಗಂಗಿಲ್ಲ. ಸೊ ಅದನ್ನು ತೆಗಿಬೇಕಾದ್ರೆ ನಾವೇನು ಮಜಬೂತಾಗಿ ಅವರಿಗೇನು ತಿಂದಿದ್ದು ಟೊಂಕ ಕಟ್ಟಿ ಕೆಲಸ ಮಾಡಿದ್ದೇ ಆದರೆ 100%
ನಾವು ರೀಚ್ ಆಗಲಿಕ್ಕಿಲ್ಲ. ಆದರೆ ಅದರಲ್ಲಿ 10% ಆದರೂ ರೀಚ್ ಆದರೂ ಪರವಾಗಿಲ್ಲ, ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಸಹಕಾರ ಕೊಟ್ಟಂಗೆ ಆಗ್ತದೆ ಅಂತ ಹೇಳ್ತಾ, ಇದು ಏನಂತಾರೆ, ಇನ್ನು ಈಗ ನಾವು ಪ್ರಾರಂಭ ಹಂತದಲ್ಲಿ ಇದ್ದೀವಿ, ಸಂಖ್ಯೆ ಕಡಿಮೆ ಇರ್ಬೋದು. ಆದರೆ ಬರುವಂಥ ದಿನಗಳಲ್ಲಿ ಇಲ್ಲಿರೋಲ್ರಿ ನಾವು ಮನವಿಯನ್ನು ಮಾಡ್ತೇನೆ. ಇವತ್ತು ನಾನು ಒಬ್ಳು ಬಂದಿದ್ದೀನಿ ಅಂದ್ರೆ ನನ್ನ ಜೊತೆಗೆ ಒಬ್ರಿಗೆ ಕರ್ಕೊಂಡು ಬಂದಿನಿ, ಮುಂದೆ ನಾನು 4 ಜನ ಕರ್ಕೊಂಡು ಬರೋಂಥ ಕೆಲಸ ನಾನು ಮಾಡಬೇಕು. ನೀವು ಬರಬೇಕಾದ್ರೂ ಕೂಡ ಸಂಘಟನೆ ಅಂದ್ರೆ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಒಬ್ಬ ಲೀಡರ್ ಆಗಬೇಕು ಅಥವಾ ಲೀಡರ್ಶಿಪ್ ಕ್ವಾಲಿಟಿ ಇರಬೇಕಂದ್ರೆ ನಾನು ಒಬ್ಬನೇ ಬಂದಾಗ ಲೀಡರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಮತ್ತು ನಾಯಕತ್ವ ಗುಣಗಳನ್ನು ಹೊಂದಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾಗೇಂದ್ರ ದಂಡೋತಿ ಅವರು ಇವತ್ತು ಅವ್ರು ಮನಸ್ಸು ಮಾಡ್ಯಾರ, ಇವತ್ತು ಒಬ್ಬರ ಶಕ್ತಿ ಅದಂತ ಇವತ್ತು ನಮ್ಗೆ 15 ಜನರಿಗೆ ಕೂಡಿಸುವಂಥ ಕೆಲಸ ಅವ್ರು ಮಾಡ್ಯಾರ. ಬರುವಂಥ ದಿನಗಳಲ್ಲಿ ನೀವು 4 ಜನ ಕರ್ಕೊಂಡು ಬಂದಾಗ ಇವತ್ತು 20, 30, 40 ಹೋಗಿ ಅದು 100, 150, 200 ದಾಟ್ಲಿ ಅವಾಗ ಒಂದು ದೊಡ್ಡ ಶಕ್ತಿ ಆಗ್ತದೆ. ಶಕ್ತಿಯಾಗಿ ನಾವೇನಂದ್ರೆ ಮೊದಲು ನಮ್ಮ ಕಲಬುರಗಿ ಏನು DC ಮೇಡಮ್ ಅದರ DC ಅವರಿಗೆ ಹೋಗಿ ಒಂದು ಮನವಿ ಪತ್ರ ಕೊಡುವ ಮೂಲಕ ಈ ಕೆಲವೊಂದು ನಮ್ಮ ಗಮನಕ್ಕೆ ಅದಾವೆ. ಎಷ್ಟೋ ಕಡೆಗೆ ನಮ್ಮ ಇದರಲ್ಲೇ ಗಮನಕ್ಕೆ ಇರ್ತದೆ. ಒಂದು ಲಂಚ ಅಂದ್ರೆ ಎಷ್ಟು ಇರ್ತದೆ, 1 ರೂಪಾಯಿ ತಿಂದ್ರೆ ಅವನಿಗೆ ಅಷ್ಟೇ ಆ್ಯಕ್ಷನ್ ಪ್ರಕಾರ ಒಂದು ಇದು ಆಗ್ತದೆ, ಶಿಕ್ಷೆ ಆಗ್ತದೆ. ಮತ್ತು 5,000, 10,000 ರೂಪಾಯಿ ತಿಂದ್ರೆ ಅವನಿಗೆ ಅಷ್ಟೇ ಇದು ಆಗ್ತದೆ. ಇಂಥ ಎಷ್ಟೋ ಉದಾಹರಣೆಗಳು ನಮ್ಮ ಈ ಇಲಾಖೆಗಳಲ್ಲಿ ನಾವು ನೋಡ್ತಾ ಇರ್ತೀವಿ ಕಲಬುರಗಿ ನಗರದಲ್ಲಿ. ಅದಕ್ಕೆ ಯಾವುದೇ ಒಂದು ನಮ್ಮ ಗಮನಕ್ಕೆ ಬಂದಾಗ ನಾವು ಯಾರಿಗೆ ಹೇಳಿ ನಾ ಹೆಂಗೆ ಮಾಡಲಿ, ಏನು ಮಾಡಲಿ ಅಂತ ಹಂಚ್ಕೋದು ಕೂಡ ಬೇಡ, ಅಥವಾ ಎಲ್ಲಿ ಹೋಗಲಿ ಅಂತ ಅನ್ನೋದು ವಿಚಾರ ಮಾಡೋದು ಬೇಡ. ಅವಾಗ ನಾಗೇಂದ್ರ ದಂಡೋತಿ ಅವರಿಗೆ ನೀವು ಫೋನ್ ಮಾಡಿದಾಗ ನಾವೆಲ್ಲರೂ ಸೇರ್ಕೊಂಡು